तस्य प्रगतवेनस्य परस्य महेश्वरः देवताभ्यो नमः कुलदेवताभ्यो नमः ग्रामदेवताभ्यो नमः महाकाली महालक्ष्मी महासरस्वत्यात्मिका दुर्गा मातायै नमः मनोरथामृताभ्यो नमः ओम स्वस्ति ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ವರಮಹಾಲಕ್ಷ್ಮಿ ವ್ರತಾಚರಣೆಯ 35ನೇ ದಿವಸದ ಮಧ್ಯಾಹ್ನದ ಚಂಡಿಕಾ ಹವನದಲ್ಲಿ ಕೊಡುತ್ತಿದ್ದ ಒಂದಾಪ್ತಿಯನ್ನು ಸಹಸ್ರಾಬ್ದಿಯ ಸ್ವೀಕಾರ ಮಾಡಿಕೊಂಡು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ತಂದುತ್ತೆ ಅಂತ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿಯಾಗಿ ಜಗತ್ತಿನ ಎಲ್ಲ ಹಾದು ಹೋಗುಗಳಲ್ಲಿ ಸೂತ್ರಧಾರಿಯಾಗಿರ್ತಕ್ಕಂಥ ಮಾತಾಯಿ ಕರುಣಾಮಯಿಯಾಗಿ ಕ್ಷೇತ್ರದಲ್ಲಿ ಆಗತಕ್ಕಂಥ ಈ ಸತ್ಕರ್ಮದಲ್ಲಿ ವಿಶ್ವಶಾಂತಿಯನ್ನು ಲೋಕ ಕಲ್ಯಾಣ ಅರ್ಥವನ್ನು ಎಲ್ಲರ ಮನಸ್ಸೋಗಿಷ್ಟವನ್ನು ಸಾಂಸಾರಿಕ ಬದುಕಿನಲ್ಲಿ ಬರತಕ್ಕಂಥ ಎಲ್ಲ ತಾಪತ್ರಯಗಳನ್ನು ಜೀವನದಲ್ಲಿ ಸಾರ್ಥಕತೆಯನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾಗಿ ಯಾಗ ಯಜ್ಞ ಹವನಾದಿಗಳು ಹರಿನಾಮ ಸಂಕೀರ್ತನೆಗಳು ದೇವತಾರಾಧನೆಗಳು ಭಕ್ತಿ ಮಾರ್ಗದ ಮೂಲಕ ಆ ಸದ್ಭಾವನೆಯನ್ನು ಮಾಡುವುದರ ಮೂಲಕ ಸನಾತನ ಹಿಂದೂ ಧರ್ಮದ ಬದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ನೆಲೆಯಲ್ಲಿ ಮಾಡಿದಂತಹ ಸತ್ಕರ್ಮವು ಅತಿವೃಷ್ಟಿ ಅನಾವೃಷ್ಟಿ ಇಳೆಯಲ್ಲಿ ಬೆಳೆಸಿದಂಥ ಬೆಳೆ ನಾಶ ಆಗಿ ಕಷ್ಟ ನಷ್ಟವನ್ನು ಅನುಭವಿಸ್ತಕ್ಕಂಥ ರೈತಾಪಿ ವರ್ಗದವರು ದೇಶಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಜನೆ ಮಾಡತಕ್ಕಂಥ ಮಕ್ಕಳ ಭವಿಷ್ಯತ್ತು ಸಾರ್ಥಕತೆಗೊಳ್ಳಬೇಕು. ಮಕ್ಕಳು ವಿದ್ಯೆಯ ಮೂಲಕ ವಿವೇಕ ವಿನಯ ಸಹನಶಕ್ತಿ ಗುರಿಯರಲ್ಲಿ ಬರ್ತೇನೆ ಈ ದೇಶದ ಪ್ರಬುದ್ಧ ನಾಗರಿಕರಾಗಿ ಮಾನವೀಯ ಮೌಲ್ಯಗಳನ್ನು ಬೆಳಗಿಸಿಕೊಂಡು ಡ್ರಗ್ಸ್ ಮಾಫಿಯಾ ಮತಾಂತರ ಲವ್ ಜಿಯಾದ್ ಯಾಂತ್ರಿಕ ಬದುಕಿನ ಸೋಗಿಗೆ ಮಕ್ಕಳಿಗೆ ಬಲಿಯಾಗತಕ್ಕಂಥ ಮಕ್ಕಳನ್ನು ಸದಾ ರಕ್ಷಣೆ ಮಾಡಿಕೊಳ್ಳುವುದರ ಮೂಲಕ ಆ ತಾಯಿ ಕರುಣಾಸಿಂಧುವಾಗಿ ಅನುಗ್ರಹಿಸಬೇಕು. ದೇಶದಲ್ಲಿ ಬರತಕ್ಕಂಥ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯಮ ಕ್ಷೇತ್ರ ವ್ಯವಹಾರ ಕ್ಷೇತ್ರ ಕೃಷಿ ಕ್ಷೇತ್ರ ಉದ್ಯೋಗ ಕ್ಷೇತ್ರದಿಂದ ಕೊರೋನಾದ ಸಂಕಟದ ದಿವಸದಿಂದ ಇವತ್ತಿನವರೆಗೆ ಪರಿತಪ್ಪಿರ್ತಕ್ಕಂಥಷ್ಟು ಸಂಸಾರಗಳು ಆ ನೆಲೆಯಲ್ಲಿ ಮಾಡತಕ್ಕಂಥ ವ್ಯಾವಹಾರಿಕವಾದಂಥ ವ್ಯವಹಾರದಲ್ಲಿ ಸಮಾಜ ಐಕ್ಯತೆಯನ್ನು ಕಾಣಬೇಕು. ಸಮಾಜದಲ್ಲಿ ಆರೋಗ್ಯ ಮತ್ತು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು. ಆರೋಗ್ಯ ಇಲಾಖೆ ವೈದ್ಯಕೀಯ ಶುಶ್ರೂಷೆ ನರ್ಸ್ಗಳು ಡಾಕ್ಟರ್ಗಳು ಮಾಡತಕ್ಕಂಥ ಎಲ್ಲ ಶುಶ್ರೂಷೆಗಳು ರೋಗಿಗಳಿಗೆ ಪರಿಣಾಮ ಆಗತಕ್ಕಂಥ ನೆಲೆಯಲ್ಲಿ ಆರೋಗ್ಯ ಮತ್ತು ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ಆ ಮಾತಾಯಿ ಕರುಣಾಮೂರ್ತಿಯಾಗಿ ಆ ಭಗವತಿ ಅನುಗ್ರಹಿಸಬೇಕು. ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ತಮ್ಮ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ನೆರವೇರಿಸಿ ಮಾಡಲಿಕ್ಕೆ ಬೇಕಾದಂಥ ಅವಕಾಶ ಅನುಕೂಲತೆಯನ್ನು ಮಾತಾಯಿ ಕರುಣಿಸಬೇಕು. ಬರತಕ್ಕಂಥ ಎಲ್ಲ ಅಂಧಶ್ರದ್ಧೆಯಿಂದ ಆಗತಕ್ಕಂಥ ಅನಾನುಕೂಲತೆಯನ್ನು ದೂರ ಮಾಡಬೇಕು. ದೇವತಾ ಕೈಂಕರ್ಯದಿಂದ ಮಾಡತಕ್ಕಂಥ ಈ ಸತ್ಕರ್ಮದಿಂದ ಮನೋಭಿಷ್ಟವನ್ನು ಆ ಸದುಪಯೋಗವನ್ನು ಮಾಡತಕ್ಕಂಥ ಸದ್ಬುದ್ಧಿಯನ್ನು ಭಕ್ತಾದಿಗಳಿಗೆ ಅನುಗ್ರಹಿಸಬೇಕು. ಇವತ್ತು ನಮ್ಮ ಕ್ಷೇತ್ರಕ್ಕೆ ನಳಿನ್ ಕುಮಾರ್ ಕಟೀಲು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಕಟೀಲಿನ ಬ್ರಹ್ಮಕಲಶೋತ್ಸವ ಅಲ್ಲದೆ ಎಷ್ಟೋ ದೇವಸ್ಥಾನದ ಪುನರುತ್ಥಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಕುಂಜಾಡಿಯ ಆ ಧರ್ಮಚಾವಳಿಯ ಧರ್ಮಗದ್ದಿಗೆಯಲ್ಲಿ ಆ ಸತ್ಯಗಳು ಅವರನ್ನು ಪರಿಪಾಲಿಸಿಕೊಂಡು ಗ್ರಾಮದೇವರು ಸೀಮೆದೇವರು ಆ ಜಲದುರ್ಗೆಯ ಅನುಗ್ರಹದಲ್ಲಿ ಮತ್ತಷ್ಟು ಆ ಕುಂಜಾಡಿಯ ಕೀರ್ತಿಯನ್ನು ಇಡೀ ವಿಶ್ವಾದ್ಯಂತ ತೋರಿಸುವುದರ ಮೂಲಕ ಇವತ್ತು ಶ್ರೀರಾಮ ಒಡೆಯೂರು ಎಲ್ಲ ಸಾಧು ಸಂತರ ಸೇವೆಯನ್ನು ಮಾಡಿಕೊಂಡು ಅವಿರತವಾಗಿ ಮಠ ಮಂದಿರಗಳಲ್ಲಿ ತನ್ನ ಸೇವಾ ಕೇಂದ್ರದೊಂದಿಗೆ ಚಾತುರ್ಮಾಸ ವ್ರತವನ್ನು ಕೈಗೊಳ್ಳತಕ್ಕಂಥ ಎಲ್ಲ ಯತಿಶ್ರೇಷ್ಠರು ಮಾಡತಕ್ಕಂಥ ಪುಣ್ಯಭಾಜನ ಪ್ರಕ್ರಿಯೆಯ ಮೂಲಕ ಸಮಾಜದಲ್ಲಿ ಆರೋಗ್ಯ ಮತ್ತು ನೆಮ್ಮದಿಯ ಜೀವನದ ಜೊತೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳಗಿಸಲಿಕ್ಕೆ ಬೇಕಾದಂಥ ಅವಕಾಶವನ್ನು ಕರುಣಾಮೂರ್ತಿಯಾಗಿ ಮಾತಾಯಿ ಅನುಗ್ರಹಿಸಬೇಕು. ಸಂಸದರಾಗಿ ತನ್ನ ಕಾರ್ಯಪ್ರವೃತ್ತಿಯಲ್ಲಿ ತನ್ನ ಕರ್ತವ್ಯವನ್ನು ನಿಭಾಯಿಸಿ ಕಳೆದ 15 ವರ್ಷಗಳಿಂದ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಬುದ್ಧತೆಯಲ್ಲಿ ತನ್ನ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಮಾತಾಡಿ ಕರುಣಿಸಬೇಕು.
ಜೀರ್ಣೋದ್ಧಾರಕರಾದಂಥ ಮಾತಾಯಿ ಎಲ್ಲ ದೀನರ, ಆರ್ತರ, ದುಃಖಿಗಳ, ರೋಗಿಗಳ, ಅಂಗವಿಕಲರ, ವೃದ್ಧಾಶ್ರಮದಲ್ಲಿ ಇರತಕ್ಕಂಥವರ, ಅನಾಥಾಶ್ರಮದಲ್ಲಿ ಇರುವವರ ಎಲ್ಲ ರೀತಿಯ ಕಾರ್ಯತತ್ಪರತೆಯಲ್ಲಿ ಆಶ್ರಮದ ಕೈಂಕರ್ಯಗಳು ಬೇಕಾದಂಥ ಸಂಪನ್ಮೂಲಗಳು ಒದಗಿ ಬರತಕ್ಕಂಥ ನೆಲೆಯಲ್ಲಿ ಆಶ್ರಮಗಳು ನಡೆಯುವಂತೆ ಸ್ವಾಮಿ ನಡೆಸಿಕೊಡ್ಬೇಕು. ಆ ಮಾತಾಯಿ ಜೀರ್ಣೋದ್ಧಾರದ ಪ್ರಕ್ರಿಯೆ ಪುನರುತ್ಥಾನದಲ್ಲಿ ಬೆಳ್ಳಾರಿಯ ರಾಜರಾಜೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಮುಂದಿನ ವರ್ಷ ಬ್ರಹ್ಮಕಲಶಕ್ಕೆ ಬೇಕಾದಂಥ ಅವಕಾಶ ಅನುಕೂಲತೆಯನ್ನು ಮಾದೇವಿ ಕರುಣಾಮೂರ್ತಿಯಾಗಿ ಕರುಣಿಸಬೇಕು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಬರತಕ್ಕಂಥ ಎಲ್ಲ ವೈಪರೀತ್ಯದಿಂದ ಒಡಿಯೂರಿನ ಗ್ರಾಮ ವಿಕಾಸ ಯೋಜನೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ನವೋದಯ, ಶ್ರೀಶಕ್ತಿ, ಕುಟುಂಬಶ್ರೀ, ಸ್ವಸಹಾಯ ಗುಂಪುಗಳ ಚಟುವಟಿಕೆಗಳು ಅವಿರತವಾಗಿ ಆರ್ಥಿಕ ಪ್ರಬುದ್ಧತೆಯನ್ನು ಸಮಾಜಕ್ಕೆ ಕೊಡುವುದರ ಮೂಲಕ ಮಾಡತಕ್ಕಂಥ ಕರ್ತವ್ಯಾದಿಗಳನ್ನು ನಿಭಾಯಿಸಲಿಕ್ಕೋಸ್ಕರ ಆ ಮಾತಾಯಿ ಕರುಣಾಮೂರ್ತಿಯಾಗಿ ಅನುಗ್ರಹಿಸಬೇಕು. ದೇಶಕ್ಕೆ ಬರತಕ್ಕಂಥ ಎಲ್ಲ ಸಂಕಟದಿಂದ ಪಾರು ಮಾಡಿ ವಿವಾಹ ವಿಚ್ಛೇದನವನ್ನು ಅನುಭವಿಸುವಂಥ ಗಂಡು ಹೆಣ್ಣು ಪರಿತಪಿಸತಕ್ಕಂಥ ಸಂಸಾರಗಳನ್ನು ಆ ಮಾತಾಯಿ ಕರುಣಾಮೂರ್ತಿಯಾಗಿ ಕರುಣಿಸಬೇಕು. ಬರತಕ್ಕಂಥ ಎಲ್ಲ ರೀತಿಯ ಅಂಧಶ್ರದ್ಧೆಯಿಂದ ಪಾರು ಮಾಡುವುದರ ಮೂಲಕ ತಾಮಸ ಪ್ರವೃತ್ತಿಯಿಂದ ಆಗತಕ್ಕಂಥ ಅನಾಹುತದಿಂದ ಸಾತ್ವಿಕ ಮನೋಬಲದಲ್ಲಿ ಸಂಸಾರವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಧೀಮಂತಿಕೆಯನ್ನು ಮಾತಾಯಿ ಕರುಣಿಸಬೇಕು. ಪಿಂಜಾಡಿಯಲ್ಲಿ ಆಗುವಂಥ ದುರ್ಗಾ ಪೂಜೆಯ ಆ ಕಾರ್ಯಕ್ರಮ ಶನಿವಾರ ಆದಿತ್ಯವಾರ ಸಮಾಪನಗೊಳ್ಳತಕ್ಕಂಥ ಕಾರ್ಯಕ್ರಮದಲ್ಲಿ ಆ ದುರ್ಗಾ ಸ್ವರೂಪಿಯಾದಂಥ ಮಾತಾಯಿ ತಲೆತಲಾಂತರದಿಂದ ಆ ದುರ್ಗಾ ಪೂಜೆಯನ್ನು ನಡೆಸಿದಂಥ ಕುಂಜಾಡಿ ಮನೆತನದ ಆ ಈ ಶಕ್ತಿಯನ್ನು ಆ ದುರ್ಗೆ ದುರಿತ ನಿವಾರಣೆಯಾಗಿ ಅನುಗ್ರಹಿಸಬೇಕು. ಆ ಕುಟುಂಬಕ್ಕೆ, ಆ ಗ್ರಾಮಕ್ಕೆ, ಆ ಪರಿಸರಕ್ಕೆ ಸದಾ ಶ್ರೇಯಭಿವೃದ್ಧಿಯನ್ನು ಕೊಟ್ಟು ಅನುಗ್ರಹ ಪ್ರಸಾದವನ್ನು ಉದ್ಧರಿಸಬೇಕು ಅಂತ ನಾವೆಲ್ಲರೂ ಮಾಡುವಂಥ ಪ್ರಾರ್ಥನೆ. ಸಿದ್ಧಿವಿನಾಯಕರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಮಹಾಲಕ್ಷ್ಮೀ ಮಹಾಕಾಳಿ ಎಲ್ಲ ಭಕ್ತರು ಅಲ್ಲಿರುವಂಥ ಚೇರ್ನಲ್ಲಿ ಆಸೀರನ್ನು ಆರಬೇಕು ಹೇಳಿ ಕೇಳ್ಕೊಳ್ತಾರೆ. ಭಕ್ತರೆಲ್ಲರೂ ಅಲ್ಲಲ್ಲೇ ಕುತ್ಕೊಳ್ಳಿ. ಇದೀಗ ಇವತ್ತು ನಾವು 36ನೇ ದಿನದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಬೆಳಗಿನ ಕಾರ್ಯಕ್ರಮ ಎಲ್ಲ ಪೂರ್ಣಗೊಂಡು ಬಾಲಭೋಜನ, ಆನಂತರ ಲಕ್ಷ್ಮೀ ಪೂಜೆ ಎಲ್ಲ ಕಾರ್ಯಕ್ರಮಗಳು ನಡೆದ ನಂತರ ಇದೀಗ ಮಂಗಳೂರಿನ ಸಂಸದರು, ರಾಜ್ಯ ಬಿಜೆಪಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಮಾನ್ಯ ನಳಿನ್ ಕುಮಾರ್ ಕಟೀಲ್ ವಿಶೇಷವಾಗಿ ಈ ಕಾರ್ಯಕ್ಷೇತ್ರಕ್ಕೆ ಬಂದಿದ್ದಾರೆ. ಅವ್ರ ಜೊತೆಗೆ ಅವರಿಗೆ ನಾನು ಕ್ಷೇತ್ರದ ಎಲ್ಲ ಭಕ್ತರ ಪರವಾಗಿ, ಊರ ಮಾನ್ಯರ ಪರವಾಗಿ ವಿಶೇಷವಾದ ಆರ್ಥಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾತ್ರವಲ್ಲದೆ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವರು ಬಿಜೆಪಿಯ ಧುರೀಣರು ಆದಂತಹ ಮಾನ್ಯ ಸೀತಾರಾಮಣ್ಣ ಕೂಡ ಅವರು ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ನಮ್ಮ ಊರಿನವರಾದಂತಹ ಮಾನ್ಯ ರಾಜೇಶ್ ಬಾಳೆಕಲ್ಲು ಇವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಎಲ್ಲ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಂಸದರ ಜೊತೆಗೆ. ಅವರಿಗೂ ಕೂಡ ನಾವು ಎಲ್ಲ ಕಾರ್ಯಕರ್ತರ ಪರವಾಗಿ, ಕ್ಷೇತ್ರದ ಅಭಿಮಾನಿಗಳ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ವಿಷಯನವರು ನಮ್ಮವರೇ ಆದ್ದರಿಂದ ಭಾಳ ಸ್ವಾಮೀಜಿಯವರು ತಮಾಷೆಯಾಗಿ ಹೇಳ್ತಾ ಇದ್ದಾರೆ. ಆದರೆ ಅವರು ಯಾವಾಗಲೂ ಈ ಕಾರ್ಯಕ್ರಮಕ್ಕೆ ದಿನ ಭೇಟಿ ಕೊಟ್ಟು ನಮಗೆ ಪೂರ್ಣ ಸಹಕಾರ ನೀಡುವವರು. ಅವರೆಲ್ಲರಿಗೂ ಕೂಡ ಮತ್ತು ಅವ್ರ ಜೊತೆಗೆ ಬಂದ ಪ್ರತ್ಯೇಕವಾಗಿ ಹೆಸರಿಡಲಿಕ್ಕೆ ಬಯಸೋದಿಲ್ಲ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಇಲ್ಲಿಯ ಕ್ಷೇತ್ರದ ಅಭಿಮಾನಿಗಳಿಗೆ, ಇಲ್ಲಿಯ ಭಕ್ತರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಈ ವಿಶೇಷ ಸಂದರ್ಭದಲ್ಲಿ ತಮ್ಮ ಹಿತ ನುಡಿಗಳನ್ನು ಆಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದೆ. ಕಟೀಲಿನ ತಾಯಿ ದುರ್ಗಾಂಬಿಕೆ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ಮಹಾಲಕ್ಷ್ಮಿಯ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ, ನನ್ನ ಬಾಲ್ಯದಿಂದ ಇವತ್ತಿನವರೆಗೆ ನನ್ನ ಎತ್ತರಕ್ಕೆ ಕಾರಣೀಭೂತರಾಗಿ ನಿತ್ಯ ನಿರಂತರ ನಮಗೆ ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ಗುರು ಸ್ವರೂಪಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಯವರ ಪಾದಕಮಲಕ್ಕೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಮಿತ್ರ
ನಮ್ಮೆಲ್ಲ ನಾಯಕರಾಗಿರ್ತಕ್ಕಂಥ ರಾಜೇಶ್ ಬಾಳೆಕಲ್ ಅವರೇ, ಮಿತ್ರ ಉದ್ಯಮಿಗಳು, ಧಾರ್ಮಿಕ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಸೀತಾರಾಮ್ ರೈ ಅವರೇ, ಅರುಣ್ ಕುಮಾರ್ ಅವರೇ, ನಾಗೇಶ್ ಅವರೇ ಸೇರಿರ್ತಕ್ಕಂಥ ಎಲ್ಲ ಪ್ರಮುಖರೇ, ಬಂದಿರತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಎಲ್ಲ ಭಕ್ತಾಭಿಮಾನಿಗಳು, ವಿಶೇಷವಾಗಿ ನಮ್ಮಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ 2 ವಿಚಾರಗಳನ್ನು ನಾವು ಸ್ಮರಣೆ ಮಾಡ್ತೀವಿ. ಒಂದು ಋಣಾನು ಸಂಬಂಧ ಅಂತ, ಈ 2ನೇದು ಯೋಗ ಮತ್ತು ಭಾಗ್ಯ. ನನಗೆ ಅನ್ನಿಸಿದ ಹಿಂದಿನ ಜನ್ಮದಲ್ಲಿ ನಾವು ಅನ್ಯೋನ್ಯರಾಗಿದ್ರೆ, ಹಿಂದಿನ ಜನ್ಮದಲ್ಲಿ ಭಗವಂತನ ಕಾರ್ಯವನ್ನು ಜೊತೆಯಾಗಿ ಮಾಡಿದರೆ, ಈ ಜನ್ಮದಲ್ಲೂ ನಮಗೆ ಸಂಬಂಧಗಳು ಬೆಳೀತದೆ. ಯಾಕೆ ಋಣಾನು ಸಂಬಂಧ ಅಂತ ನನಗೆ ಅನ್ನಿಸಿದ ನನ್ನ ಹಿಂದಿನ ಜನ್ಮದಲ್ಲಿ ನನಗೆ ಮೋಹನ್ದಾಸ್ ಸ್ವಾಮೀಜಿಗಳು ಗುರುಗಳಾಗಿದ್ರೆ ಏನೋ, ನಿರಂತರವಾಗಿರ್ತಕ್ಕಂಥ ಬಾಲ್ಯದಿಂದ ಇವತ್ತಿನವರೆಗೆ ನನಗೆ ಮಾರ್ಗದರ್ಶನ ಇರ್ತಾ ಬಂದದ್ರಲ್ಲಿ ಮೋಹನ್ದಾಸ್ ಸ್ವಾಮೀಜಿಯವರು ಒಬ್ಬರು. ಹಾಗಾಗಿ ಹೇಳಿದೆ ಋಣಾನು ಸಂಬಂಧ ಅಂತ ಹೇಳಿದ್ರು. ಹೇಳಿದ್ರೆ ನಿರಂತರವಾಗಿ ಇಲ್ಲಿ ಇದೊಂದು ಸಾಧನಾ ಕ್ಷೇತ್ರ ಇದೆ. ಹೇಳಿದ್ರೆ ಮಠ ಮಂದಿರಗಳು ಬಹಳಷ್ಟು ಇದ್ದಾವೆ ನಮ್ಮ ಧರ್ಮ ನಂಬಿಕೆ. ಅಂದರೆ ನಿರಂತರವಾಗಿ ಒಂದು ಕಾರ್ಯವನ್ನು ಅವಿಚ್ಛಿನ್ನವಾಗಿ ನಡೆಸ್ಕೊಂಡು ಬರತಕ್ಕಂಥದ್ದು ಬಹಳ ಕಷ್ಟದ ಇವತ್ತಿನ ಕಾಲದಲ್ಲಿ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ. ಒಬ್ಬ ಸಾಧು ಅದನ್ನು ತನ್ನ ಸಾಧನಾಶೀಲತೆಯಿಂದ ಮಾಡ್ತಾರೆ ಹೇಳಿದ್ರೆ ಅದಕ್ಕೆ ಭಗವದ್ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ನನಗೆ ಅನ್ನಿಸ್ತದೆ ಪರಮಪೂಜ್ಯ ಸ್ವಾಮೀಜಿಗಳು ಮಂಗಳೂರಿಂದ ಇಲ್ಲಿ ಬಂದು ಈ ಒಂದು ಪ್ರಕೃತಿಯ ರಮಣೀಯ ಕ್ಷೇತ್ರದಲ್ಲಿ ತನ್ನ ಭಕ್ತಿ ಭಾವದಿಂದ ಇದನ್ನೊಂದು ಸಾಧನಾ ಕ್ಷೇತ್ರವಾಗಿ ಪರಿವರ್ತನೆ ಮಾಡಿದರೆ ಇದಕ್ಕೆ ಭಗವದಿಯ ಅನುಗ್ರಹ ಇದೆ ಅಂತ ಹೇಳ್ಬೋದು. ಇದರ ಎತ್ತನ ಸಂಬಂಧ ಅಂತ ಕೇಳ್ಬೋದು. ಮಾನಿಲಕ್ಕೂ ಸ್ವಾಮಿಗಳಿಗೂ ಎತ್ತನ ಸಂಬಂಧ ಹೇಳಿದರೆ ಅವರ ದೈವತ್ವ, ಅವರಲ್ಲಿರ್ತಕ್ಕಂತಹ ದೇವತಾ ಶಕ್ತಿ ಏನಿದೆ ಅದು ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂತು. ಇಂತಹ ಕ್ಷೇತ್ರವನ್ನು ನಿರಂತರವಾಗಿರ್ತಕ್ಕಂಥ ಸಾಧನೆಯಲ್ಲಿ 2 ರೀತಿ. ಒಂದು ಕರ್ಮಯೋಗ, ಮತ್ತೊಂದು ಭಕ್ತಿ ಮಾರ್ಗ ಅಂತ ಹೇಳಿದ್ದಾರೆ. ಕೆಲವರು ಭಕ್ತಿ ಮಾರ್ಗವನ್ನು ಅನುಸರಿಸ್ತಾರೆ, ಕೆಲವರು ಕರ್ಮ ಮಾರ್ಗವನ್ನು ಅನುಸರಿಸ್ತಾರೆ. 2 ಮಾರ್ಗವನ್ನು ಅನುಸರಿಸಿದವರು ಯಾರು ಹೇಳಿದ್ರೆ ಪರಮ ಪೂಜ್ಯ ಮಾನಿಲದ ಮೋಹನ್ದಾಸ್ ಸ್ವಾಮೀಜಿಯವರು. ಅವರು ಕರ್ಮಯೋಗ ಮತ್ತು ಭಕ್ತಿ ಯೋಗ 2ನ್ನೂ ಸಮ್ಮಿಳಿತ ಮಾಡಿಕೊಂಡು ಈ ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಹಾಗಾಗಿ ಇಲ್ಲಿ ಭಗವತಿ ಉಳಿದಿದ್ದಾಳೆ ಅಂತ ಹೇಳುವುದು. ನಿರಂತರವಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿ ವ್ರತ, 48 ದಿನಗಳ ಕಾಲ ವ್ರತಾಚರಣೆ, ನಿರಂತರವಾಗಿರ್ತಕ್ಕಂಥ ಯಾಗ ಯಜ್ಞಾದಿಗಳು, ನಿರಂತರವಾಗಿರ್ತಕ್ಕಂಥ ಪೂಜೆ ಭಜನೆ ಸಂಸ್ಕಾರ ಕೊಡ್ತಕ್ಕಂತಹ ಕಾರ್ಯಗಳು, ಇದು ಒಬ್ಬ ಸಾಧಕನಿಂದ ಸಾಧ್ಯ ಅಲ್ಲ, ಅವನಲ್ಲಿರ್ತಕ್ಕಂಥ ಭಗವಂತನ ಹಿಂದಿನ ಶಕ್ತಿಯಿಂದ ಸಾಧ್ಯ. ಅದನ್ನು ಇವತ್ತು ಗುರುಗಳು ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ನಾನು ಬಹಳ ವರ್ಷದಿಂದ ಈ ಮಠಕ್ಕೆ ಬರ್ತಾ ಇದ್ದೇನೆ. ಯಾಕಂದರೆ ಹಿಂದಿನ ಸಂಬಂಧ ನಮ್ದು ಆ ರೀತಿ ಇದ್ದು ಇವತ್ತಿಗೂ ನಾನು ಬಂದಿದ್ದೇನೆ. ನಾನೊಬ್ಬ ಮಾಜಿ ಆದರೂ ಸಮೇತ ನಿರಂತರವಾಗಿ ಸ್ವಾಮಿಗಳು ನನ್ನ ಸಂಪರ್ಕದಲ್ಲಿ, ನಿಮ್ಮನ್ನೆಯೂ ಕರೆದು ನೀವು ಬರಬೇಕು ಅಂತ. ಯಾಕಂದರೆ ಮಾಜಿ ಆದಮೇಲೆ ಕರೆಯೋರು ಕಡಿಮೆ, ಅಂದರೆ ಮಾಜಿ ಆದಮೇಲೂ ಬಹಳ ಪ್ರೀತಿಯಿಂದ. ಯಾಕಂದರೆ ಇದಕ್ಕೆ ಬೇರೆ ಅಧಿಕಾರದ ಸಂಬಂಧಗಳು ಬೇರೆ, ಭಾವನಾತ್ಮಕ ಸಂಬಂಧಗಳು ಬೇರೆ, ಋಣಾನು ಸಂಬಂಧಗಳು ಬೇರೆ. ಆ ಸಂಬಂಧದ ಆಧಾರದಲ್ಲಿ ಇವತ್ತು ಕರೆದಿದ್ದಾರೆ. ನನಗಿದು ಯೋಗ ಅಂತ ತಿಳ್ಕೊಳ್ತೇನೆ. ಇವತ್ತು ಈ ಪೂಜೆಯಲ್ಲಿ ಭಾಗವಹಿಸ್ತಕ್ಕಂಥ ಯೋಗ ನನಗೆ ಕರುಣಿಸಿದ್ದಾರೆ. ಹಾಗಾಗಿ ಅಂತಹ ಯೋಗ ಭಾಗ್ಯವನ್ನು ಕರುಣಿಸಿ ಇನ್ನೂ ಎತ್ತರಕ್ಕೆ ಹೋಗು ಅಂತ ನಿರಂತರವಾಗಿರ್ತಕ್ಕಂಥ ಹಾರೈಕೆ ಅವ್ರದ್ದು. ನನ್ನ ಎಲ್ಲ ಕಾರ್ಯಚಟುವಟಿಕೆ ಹೇಳಿದರು. ಕಟೀಲ್ ನಮ್ಮ ಬ್ರಹ್ಮಕಲಶ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಾಡಲಿಕ್ಕೆ ಪ್ರೇರಣೆ ಮತ್ತು ಶಕ್ತಿ ಯಾರು ಹೇಳಿದ್ರೆ ಅದು ಮೋಹನ್ದಾಸ್ ಸ್ವಾಮೀಜಿಗಳು. ನಾವು ಯಾವತ್ತೂ ಯಶಸ್ವಿ ಅಲ್ಲ. ಯಶಸ್ವಿ ಆಗಲಿಕ್ಕೆ ಹಿಂದಿನ ಶಕ್ತಿ ಯಾರು ಹೇಳಿದ್ರೆ ಮಾನಿಲ ಸ್ವಾಮಿಗಳು. ಕಟೀಲ್ನಂಥ ಬ್ರಹ್ಮಕಲಶಗಳು ಸಮಸ್ಯೆಯಲ್ಲಿದ್ದಾಗಲೂ ಮಾನಿಲ ಸ್ವಾಮಿಗಳು ನಮ್ಮ ಜೊತೆ. ಪುತ್ತೂರಿನಲ್ಲಿ ಬ್ರಹ್ಮಕಲಶ ಜೀರ್ಣೋದ್ಧಾರ ಆಗಬೇಕು, ಸಮಸ್ಯೆ ಇದೆ, ಸ್ವಾಮಿಗಳು ನಮ್ಮ ಜೊತೆ. ಎಲ್ಲೇ ಜೀರ್ಣೋದ್ಧಾರ ನಡಿಬೇಕಿದ್ರು ಸ್ವಾಮಿಗಳಿದ್ದಾರೆ. ಅದಕ್ಕೆ ಹೇಳಿದವರು ಕರ್ಮಯೋಗಿ ಮತ್ತು ಭಕ್ತಿ ಮಾರ್ಗ 2ನ್ನೂ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಾಧಕ ಸನ್ಯಾಸಿ. ಅಂತಹ ಸನ್ಯಾಸಿ ಅನುಗ್ರಹ ಇರತಕ್ಕಂಥದ್ದು ಅದಕ್ಕೆ ಯೋಗ ಮತ್ತು ಭಾಗ್ಯ ಬೇಕು, ಎಲ್ಲರಿಗೂ ಸಿಗುವುದಿಲ್ಲ. ಅದನ್ನೇ ಹೇಳಿದ್ದಾರೆ. ಪೂರ್ವಜನ್ಮದ ಪುಣ್ಯದ ಫಲದಲ್ಲಿ ಇಂತಹ ಸಂತರ, ಇಂತಹ ಸನ್ಯಾಸಿಗಳ ಸಮೀಪ ಬರತಕ್ಕಂಥ ಶಕ್ತಿ ಬರ್ತದೆ. ಎಲ್ಲರಿಗೂ ಬರೋದಿಲ್ಲ. ಸಮಾಜದಲ್ಲಿ ಸಾವಿರಾರು ಜನ ಇರ್ತಾರೆ, ಲಕ್ಷಾಂತರ ಜನ ಇರ್ತಾರೆ. ಅವರೆಲ್ಲರಿಗೂ ಸಾಧುಗಳ ಸಂಪರ್ಕ ಬರಬೇಕಿದ್ರೆ ಅವರಿಗೆ ಹಿಂದಿನ ಜನ್ಮದ ಸಂಬಂಧಗಳಿರಬೇಕು, ಹಿಂದಿನ ಜನ್ಮದ ಭಗವತ್ ಕಾರ್ಯಗಳಿರಬೇಕು. ಹಾಗಾಗಿ ನಾನು ನೆನೆಸಿದ್ದೇನೆ, ಹಿಂದಿನ ಜನ್ಮದ ನಮ್ಮ ಒಳ್ಳೆಯ ಕಾರ್ಯ ಇಂತಹ ಶ್ರೇಷ್ಠ ಸಂತರ, ಸಾಧಕರ, ಸಾಧುಗಳ
ಸಮೀಪ ಸಂಬಂಧಗಳು ಕೊಟ್ಟಿದೆ, ಅದು ಭಗವದ ಅನುಗ್ರಹ. ಅದಕ್ಕೆ ಹೇಳಿದ್ರೆ ಅದು ಯೋಗ ಮತ್ತು ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಅಂತಹ ಭಾಗ್ಯಶಾಲಿಗಳಲ್ಲಿ ನಾನೊಬ್ಬ. ಈ ಕ್ಷೇತ್ರ ಇನ್ನಷ್ಟು ಎತ್ತರಕ್ಕೆ ಇರತಕ್ಕಂಥ ಕ್ಷೇತ್ರ. ಇವತ್ತು ಬಹಳಷ್ಟು ಜನರ ಬಾಯಲ್ಲಿ ಮಾನಿಲ ಶ್ರೀಧಾಮದ ಬಗ್ಗೆ ಉಲ್ಲೇಖಗಳಿದ್ದಾವೆ. ನನಗೆ ಅನಿಸಿದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾವುದಾದ್ರೂ ದೇವಸ್ಥಾನ ಮಠ ಮಂದಿರಗಳು ಜೀರ್ಣೋದ್ಧಾರ ಆಗಿದರೆ ಅದರ ಹಿಂದೆ ಮಾನಿಲ ಸ್ವಾಮೀಜಿಗಳ ಶಕ್ತಿ ಇದೆ ಅಂತ ನಾವೆಲ್ಲ ಕಡೆ ಹೇಳುವ ಶಕ್ತಿ ಇದೆ. ನಿರಂತರವಾಗಿರ್ತಕ್ಕಂಥ ಪರಿಶ್ರಮಗಳಿದೆ. ಇದು ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ, ಯಾವ ಮಠಾಧಿಪತಿಯಿಂದ ಕೊಡ್ಲಿಕ್ಕೆ ಆಗುದಿಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಸ್ವಾಮೀಜಿಗಳು ನಮಗೆ ತುಂಬುತ್ತಾರೆ. ಅವರ ತಪಸ್ಸು, ಅವರ ಪರಿಶ್ರಮ, ಅವರ ಪರಿಪೂರ್ಣವಾಗಿರ್ತಕ್ಕಂಥ ಆಧ್ಯಾತ್ಮ ಶಕ್ತಿ ಅದೆಲ್ಲವನ್ನು ಸಮಾಜಕ್ಕೆ ದಾರಿ ಇರ್ತಾರೆ. ಅವರ ಪ್ರಾರ್ಥನೆ ಎಲ್ಲೂ ಶ್ರೀಧಾಮಕ್ಕೆ ಒಳಿತಾಗಲಿ ಅಂತ ಹೇಳಲಿಲ್ಲ, ನಿರಂತರ ಕೇಳ್ತಾ ಇದೆ. ಅವರ ಯಾವ ಪ್ರಾರ್ಥನೆಯಲ್ಲೂ ಶ್ರೀಧಾಮ ಬೆಳಗಲಿ ಅಂತ ಕೇಳುವುದಿಲ್ಲ, ಶ್ರೀಧಾಮಕ್ಕೆ ಬಂದಿರುವ ಭಕ್ತರಿಗೆ ಒಳಿತಾಗಲಿ ಅಂತ ಹೇಳುವುದಿಲ್ಲ. ಅವರ ಪ್ರಾರ್ಥನೆಯಲ್ಲಿ ಭಗವಂತನ ಮುಂದೆ ಇರತಕ್ಕಂಥದ್ದು ದೇಶಕ್ಕೆ ಒಳಿತಾಗಲಿ, ಸಮಾಜದ ಎಲ್ಲ ವರ್ಗಗಳಿಗೂ ಸನ್ಮಂಗಳಾಗಲಿ, ಎಲ್ಲರ ಸುಖ ಜೀವನಗಳು ಬೆಳಗಲಿ, ಆ ಮುಖಾಂತರ ದೇಶ ಒಳಿತಾಗಲಿ ಹೇಳಿದರೆ ಅವರ ಒಬ್ಬ ಸಾಧುವಿನ ಹೃದಯದಲ್ಲಿರಬೇಕಾಗಿರ್ತಕ್ಕಂಥದ್ದು ಎರಡು, ಒಂದು ದೇಶ, ಇನ್ನೊಂದು ಧರ್ಮ. ಆ ಧರ್ಮ ಮತ್ತು ದೇಶ ಬಿಟ್ಟು ಸಾಧು ಇಲ್ಲ. ಅಂತಹ ಸಾಧು ನಿಜವಾಗಿರ್ತಕ್ಕಂಥ ಸಾಧಕ. ಅಂತಹ ಮೋಹನದಾಸ್ ಸ್ವಾಮೀಜಿಯವರ ಅನುಗ್ರಹ ನಮ್ಮ ಪಾಳಿಗೆ ಬರತಕ್ಕಂಥದ್ದು. ಇದು ಭಗವಂತ ಕರುಣಿಸಿರ್ತಕ್ಕಂಥ ಪ್ರಸಾದ ಅಂತ ಸ್ವೀಕಾರ ಮಾಡ್ತಾ ಮತ್ತೊಮ್ಮೆ ಅವರ ಪಾದ ಮುಟ್ಟಿ ನಮಸ್ಕಾರಗಳನ್ನು ಮಾಡ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೀನಿ. ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣಿ ಭಕ್ತಾಭಿಷ್ಟ ಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರೈಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯ. ಸತ್ಯಮೋದ ಧರ್ಮಕ್ಷರ ವರಮಹಾಲಕ್ಷ್ಮಿ ವ್ರತಾಚರಣೆಯ 35ನೇ ದಿವಸದ ಕಾರ್ಯಕ್ರಮ. ಎಲ್ಲರೂ ಹೇಳ್ತಾರೆ, ಹೇಗೆ 48 ದಿವಸದ ಕಾರ್ಯಕ್ರಮ ಮಾಡ್ತೀರಿ, ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರವೇ ಇಲ್ಲ. ಇದು ಸಂಪತ್ತಿದ್ದು ಆಗುವ ಕಾರ್ಯಕ್ರಮ ಅಲ್ಲ, ಅಥವಾ ದೈಹಿಕ ಶಕ್ತಿ ಇದ್ದಾಗುವ ಕಾರ್ಯಕ್ರಮ ಅಲ್ಲ, ಅಥವಾ ಒಂದು ಆತ್ಮಸ್ಥೈರ್ಯದಲ್ಲಿ ಆಗುವಂಥ ಕಾರ್ಯಕ್ರಮ ಅಲ್ಲ, ಒಟ್ಟಾರೆ ಶರಣಾರ್ಥಿಯಲ್ಲಿ ಆಗುವಂಥ ಕಾರ್ಯಕ್ರಮ. ದೇವಿಗೆ ನಮ್ಮನ್ನು ನಾವು ಸಮರ್ಪಿಸಿದ್ದೇವೆ. ಆ ತಾಯಿಯ ಸೇವೆಗೆ ನಾವು ನಮ್ಮನ್ನು ಸಮರ್ಪಣೆ ಮಾಡಿಕೊಂಡಿದ್ದೇವೆ. ಹಾಗೆ ಅವರು ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಗುರು ಮತ್ತು ಗುರಿ ಎರಡೂ ಬಹಳ ಮುಖ್ಯ ಜೀವನದಲ್ಲಿ. ನಮ್ಮ ಒಳಗಿರತಕ್ಕಂಥ ಅರಿವನ್ನು ಆ ಗುರು ಕೊಟ್ಟಿದ್ದಾರೆ. ಅದು ಇವತ್ತು ಕಳೆದ 25 ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬದ ಇತಿಹಾಸದಲ್ಲಿ ಶ್ರೀಧಾಮದಲ್ಲಿ ನಡೆಯುವಂಥದ್ದು ಐತಿಹಾಸಿಕ ಚರಿತ್ರೆ ಇದೆ. ನಳಿನ್ ಕುಮಾರ್ ಕಟೀಲ್ರು ನಾವೀಗ ಪೂರ್ವಾಶ್ರಮದಲ್ಲಿ ಕಟೀಲಿಗೆ ನಾನು ಪ್ರತಿ ಶುಕ್ರವಾರ ಮಂಗಳವಾರ ನಡ್ಕೊಂಡು ಮಂಗಳೂರಿಂದ ಹೋದಾಗ ನಳಿನ್ ಕುಮಾರ್ ಕಟೀಲ್ರು ಕಟೀಲಲ್ಲಿ ಅಜ್ಜಿ ಮನೆಯಲ್ಲಿದ್ದಾರೆ. ನಾವೆಲ್ಲ ಹಾಸ್ಯಾಸ್ಪದವಾಗಿ ಮಾತಾಡಲಿಕ್ಕಿತ್ತು. ಒಂದು ದಿವಸ ನಳಿನಣ್ಣ ಹತ್ರ ಹೇಳಿದೆ, ದಾದ ನಳಿನಣ್ಣ ಅಮ್ಮನ ಬ್ರಹ್ಮಕರ ಚಾಪುನಿ ದಾನೆ ಭಾರಿ ವರ್ಷ ಆಗ್ತದೆ. ನಾನು ನೆಗಾಡ್ತಾ ಹೇಳ್ತಾರೆ. ಆಗ ಅವರು ಹೇಳಿದರು, ಅಮ್ಮ ಇಂಚ ಮನ್ಕರ ಗೊತ್ತಿತ್ತು. ಆಗ ಅವರಿಗೆ ಒಂದು ಮಾತು ಹೇಳಿದೆ, ನನ್ನ ಮನ್ಕೊಂಡು ಅಮ್ಮ ಈರ್ನ ಕೈ ಹಿಡಿದೆ, ಈರ್ನ ಲೀಡರ್ಶಿಪ್ ಇದೆ. ನಾನೇನಾಗ ಸ್ವಾಮೀಜಿ ಆಗಿರಲಿಲ್ಲ. ನಳಿನಣ್ಣ ಆ ಕಾಲದಲ್ಲಿ ಅವರ ಸಜ್ಜನಿಕೆ, ಸರಳತ್ವ, ನಾನು ಸ್ವಾಮೀಜಿ ಆಗದಿದ್ದರೂ ಅವರು ನನ್ನನ್ನು ಅಧ್ಯಾತ್ಮದ ವ್ಯಕ್ತಿ ಸ್ವಾಮೀಜಿ ಅಂತ ಗ್ರಹಿಸಿ ನನ್ನನ್ನು ಪ್ರೀತಿಯಲ್ಲಿ ನೋಡ್ತಾ ಇದ್ರು. ಅವ್ರು ಹೇಳಿದರು, ಆತ್ಮ ಸಂಬಂಧ, ಋಣಾನು ಸಂಬಂಧ, ಗುರು ಸಂಬಂಧ ಎಲ್ಲ ಇರ್ತದೆ. ಅದೇ ರೀತಿ ನನ್ನನ್ನು ಮೊದಲು ಸಹ ಅವರು ನನ್ನ ಪೂರ್ವಾಶ್ರಮದಲ್ಲಿ ನನ್ನನ್ನು ಅದೇ ರೀತಿಯಲ್ಲಿ ಈಗ ಏನು ನೋಡ್ತಾರೆ ಹಾಗೇ ನೋಡ್ತಾ ಇದ್ರು. ಒಂದು ದಿವಸ ನನ್ನ ಹತ್ರ ಅವರು ತಮಾಷೆ ಮಾತಾಡಲಿಕ್ಕೆ ಏನಾದರೂ ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾ ಇದ್ರು, ತಾಯಿಯ ಬಗ್ಗೆ ಮಾತಾಡ್ತಾ ಇದ್ರು, ಕಟೀಲಮ್ಮನ ಬಗ್ಗೆ ಮಾತಾಡ್ತಾನೆ ಇರ್ತಾ ಇದ್ರು. ಅದು ಬಿಟ್ಟರೆ ಬೇರೆ ಮಾತೇ ಇಲ್ಲ ನಮ್ಮ ಇಬ್ಬರಲ್ಲಿ ಅಂತ ಅವರು ಬ್ರಹ್ಮಕಲಶ ಕಟೀಲಿಗೆ ಮಾತ್ರ ಎಷ್ಟೋ ಜೀವನದಾರರು
ಬ್ರಹ್ಮಕಲಶ ನಡೆದಿದೆ ಪುತ್ತೂರಿದ್ದು ಅವರ ನೇತೃತ್ವದಲ್ಲಿ ಭಾಳಷ್ಟು ಹಳೆಯ ದೇವಸ್ಥಾನದ ಜೀರ್ಣೋದ್ಧಾರ ನಡೆದಿದೆ. ಎಲ್ಲದರಲ್ಲಿ ನಮಗೆ ಒಂದು ಸೇವೆ ಮಾಡುವ ಅವಕಾಶ ಭಗವತಿ ನನಗೆ ಮತ್ತು ನಳಿನಣ್ಣನಿಗೆ ಕೊಟ್ಟಿದ್ದಾರೆ. ನಳಿನಣ್ಣ ವರಮಹಾಲಕ್ಷ್ಮಿ ವ್ರತದ ಸಂದರ್ಭದಲ್ಲಿ ನಾನು ಅವರು ಸಂಸದರಾಗಿರುವಾಗ ನಾನು ಇಷ್ಟು ಹೇಳಲಿಕ್ಕೆ ಆಗಲಿಲ್ಲ. ನಾನು ಹೇಳಿದ್ದೇನೆ, ಹೇಳದಿದ್ದರೂ ಅವರು ಬಂದಿದ್ದಾರೆ, ಹೇಳದಿದ್ದರೂ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಸಲ ನನಗೆ ಆಯಿತು, ಇಲ್ಲ ನಳಿನಣ್ಣನ ಬರಲೇಬೇಕು, ಏನಾದರೂ ಮಾಡಿ ಬರೆಸಬೇಕು. ಸಿದ್ದರಾಮಣ್ಣ ಬಂದಿದ್ದೆ, ನಳಿನಣ್ಣನಿಗೆ ಫೋನ್ ಮಾಡಿದೆ. ಕೆಲವು ಸಲ ಫೋನ್ ಮಾಡಿದ್ವಿ, ಅವರು ಒತ್ತಡದಲ್ಲಿರ್ತಾರೆ, ನಾನು ಫೋನ್ ಮಾಡುವಾಗ ಅವರು ಒತ್ತಡದಲ್ಲಿರ್ತಾರೆ, ನನಗೆ ಫೋನ್ ಮಾಡು, ನಾನು ಒತ್ತಡದಲ್ಲಿ. ಈ ಪರಿಸ್ಥಿತಿಯಲ್ಲಿ ಬರಲಿಕ್ಕೆ ಇವತ್ತು ಬೆಳಗತ್ತ ಬರಬೇಕು ಅಂತ ಹೇಳಿದ್ದೆ ಸಿದ್ದರಾಮಯ್ಯ. ನೋಡಿ, ದೈವಿ ಸಂಕಲ್ಪ ಏನಿರ್ತದೆ ಅಂತ ಹೇಳೋದಕ್ಕೆ ಇದು ಸಾಕ್ಷಿ. ನಳಿನಣ್ಣನವರು ಬರುವಾಗ ಕುಂಕುಮಾರ್ಚನೆಗೆ ಕೂತ್ಕೊಂಡಿದ್ದಾರೆ. ಈಗ ಚಂಡಿಕಾ ಹೋಮದ ಪೂರ್ಣಾವತಿಗಿದ್ದಾರೆ, ಇನ್ನು ಮಹಾಪೂಜೆಗೆ ಇರ್ತಾರೆ. ಬೆಳಗತ್ತ ನಾನೇನು ಹೇಳಿದ್ದೆ ಸಿದ್ದರಾಮಯ್ಯನಿಗೆ ಕಾಂಡ 7 ಗಂಟೆಗೆ ಬರಲಿ, ಅಭಿಷೇಕ ಹಾಕೊಂಡು 1 ಗಂಟೆ ಪೋಲಿ ಅಂತ ನಾನು ಹೇಳಿದ್ದೆ. ಆದರೆ ದೈವಿ ಸಂಕಲ್ಪ ಬೇರೆ ಇದೆ. ಅವರು ಮಾಡಿದ ಎಷ್ಟೋ ಒಳ್ಳೆಯ ಕಾರ್ಯಗಳು ಇವತ್ತೇನಾಗಿದೆ ಸಮಾಜದಲ್ಲಿ, ಎಷ್ಟು ಕಾರ್ಯ ಮಾಡಿದರೂ ಜನ ನೆನಪಿಡುವುದು ಸ್ವಲ್ಪ ನಿಧಾನ, ಕೃತಜ್ಞತೆ ಕೊರತೆ ಇದೆ ಇವತ್ತು ಇಡೀ ಸಮಾಜದಲ್ಲಿ. ಇವತ್ತು ನಾವು ಯಾವತ್ತೂ ಕೃತಜ್ಞರಾಗಿರಬೇಕು. ಯಾರೇ ಉಪಕಾರ ಮಾಡಲಿ, ಅದು ಎಷ್ಟೇ ಸಣ್ಣ ಉಪಕಾರ ಮಾಡಲಿ, ನಾವು ಯಾವತ್ತೂ ಮರಿಬಾರದು. ಅದರಲ್ಲೇ ದೇವರಿರೋದು, ಅದೇ ದೇವರು, ಅದೇ ದೇವರ ಅನುಗ್ರಹ, ಅದೇ ಗುರುಗಳ ಅನುಗ್ರಹ. ಈ ಅಷ್ಟಮಂಗಳ ಪ್ರಶ್ನೆ ಎಲ್ಲ ರಾಶಿ ಪ್ರಶ್ನೆ ಇಟ್ಟು ಕೂಡಲೇ ಹೇಳ್ತಾರೆ ದೈವಾನುಕೂಲ ಇಲ್ಲ, ಗುರುಬಲ ಇಲ್ಲ. ಅದಕ್ಕೆ ಕಾರಣ ಕೃತಜ್ಞತೆ ಇಲ್ಲದೇ ಇರುವುದಿಲ್ಲ. ಮನುಷ್ಯ ಯಾವಾಗಲೂ ಕೃತಜ್ಞನಾಗಿರಬೇಕು. ನಿಮಗೆ ಯಾರೇ ಉಪಕಾರ ಮಾಡಲಿ, ಎಷ್ಟೇ ಚಿಕ್ಕ ಉಪಕಾರ ಮಾಡಲಿ, ಎಷ್ಟು ಯಾವತ್ತೂ ಮರಿಬಾರ್ದಂಥವ್ರು. ನಳಿನ್ ಕುಮಾರ್ ನಮಗೆ ಕ್ಷೇತ್ರಕ್ಕೆ ಭಾಳಷ್ಟು ಮಾಡಿದ್ದಾರೆ. ಅದು ನಾವು ಹೇಳುವಂಥದ್ದಲ್ಲ, ಹೇಳಿ ಕೇಳಿ. ಅವರು ಹೇಳಿದರೆ ಹೇಳಬಾರ್ದು ಅಂತ ಹೇಳ್ತಾರೆ. ಅವ್ರು ಕೊಟ್ಟರೆ ಮರುದಿವಸ ಅವರಿಗೆ ನೆನಪು ಸಹಿತ ಇದೆಯಾ ಇಲ್ವ ಅಂತ ನಂಗೆ ಗೊತ್ತಿಲ್ಲ. ಅವರಿಗೆ ನೆನಪಿಲ್ಲ, ನನಗೆ ನೆನಪಿಲ್ಲ. ಎಂತೆಂಥ ಕಠಿಣ ಪರಿಸ್ಥಿತಿ ಬರುವಾಗ ಅವರು ನಮ್ಮೊಟ್ಟಿಗೆ ಸದಾ ಇರ್ತಾರೆ. ಅವರಿಗೆ ಸ್ವಲ್ಪ ಸೀತಾರಾಮನ್ ಇವರೆಲ್ಲ ಕಾಣದ ಕೈಗಳು ನಮ್ಮ ಕ್ಷೇತ್ರದಲ್ಲಿ. ಎಲ್ಲಿ ಪ್ರಚಾರ ಇಲ್ಲ, ಎಲ್ಲಿಯೂ ತೋರಿಸುವುದಿಲ್ಲ, ಅವ್ರಿಗೆ ಏನೂ ಇಲ್ಲ. ಆ ಥರದ ಅಭಿಮಾನದಲ್ಲಿ ಇರುವವರು ನಮ್ಮನ್ನು ಯಾವತ್ತೂ ಎಲ್ಲಿ ನಮ್ಮ ನೆನಪು ಸದಾ ಅವರ ಮನಸ್ಸಲ್ಲಿರ್ತದೆ, ಅವರ ನೆನಪು ನಮಗೆ ಸದಾ ಮನಸ್ಸಲ್ಲಿರ್ತದೆ. ಆದ್ದರಿಂದ ದೇವಿ ನಮ್ಮನ್ನು ಸೇರಿಸ್ತಾ ಇದ್ದಾಳೆ ಪ್ರತಿ ಹೆಜ್ಜೆ ಹೆಜ್ಜೆಗೆ, ಹಂತ ಹಂತಕ್ಕೆ. ರಾಜೇಶ್ ಬಾಳೆಕಲ್ಲು 35 ದಿವಸ ನಮ್ಮ ಊರಿನ ಹಿಂದೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ನಮ್ಮೊಟ್ಟಿಗೆ ಭಾಳಷ್ಟು ವರ್ಷದಿಂದ ಅವರು ಸೇವೆ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ. ಈಗ ಮಾತ್ರ ಪುಸ್ತಕ ವ್ಯಾಪಾರ ಜಾಸ್ತಿ ಆಗಿದೆ, ಲೆಕ್ಕ ಮಾಡಲಿಕ್ಕೆ ಪುಸ್ತಕ ಸಾಕಾಗುತ್ತಿಲ್ಲ. ಅದರಿಂದ ಅವರಿಗೆ ದೇವರು ಬೆಳಗ್ಗೆ ಚೆನ್ನಾಗಿ ಮನೆ ಸಹ ಕಟ್ಟಿದ್ದಾರೆ. ಅವರ ಗೃಹಪ್ರವೇಶಕ್ಕೆ ನಾನು ಹೋಗಿದ್ದೆ, ಭಾಳ ಚೆನ್ನಾಗಿ ಮನೆಯೆಲ್ಲ ಕಟ್ಟಿ ಒಂದಾಗಲಿಲ್ಲ. ಅದು ನನಗೆ ಭಾಳ ವರ್ಷದ ಒಂದು ಸಂಕಲ್ಪ ಇತ್ತು, ನನ್ನ ಮನಸ್ಸಲ್ಲೇ ಬಾಕಿ ಉಳಿದಿದೆ. ಅದು ಅವರಿಗೂ ಗೊತ್ತುಂಟು, ನಳಿನಣ್ಣನಿಗೂ ಗೊತ್ತುಂಟು, ಸಿದ್ದರಾಮಯ್ಯನಿಗೂ ಹಾಗೆ ಉಂಟು. ಎಲ್ಲರಿಗೆ ಲಗ್ನ ಆಗಬೇಕು. ನಾನು ಅದನ್ನೇ ದೇವರ ಹತ್ರ ಬೇಡೋದು. ಅವರು ಸಮಾಜದಲ್ಲಿ ಅವರ ಪೀಳಿಗೆ ಉಳಿಬೇಕು, ಅವರ ಮನೆತನದ ಪೀಳಿಗೆ ಉಳಿಬೇಕು. ಬಾಳೆಕಲ್ಲು ಮನೆತನ ಒಂದು ಗರಡಿ, ಕೋಟಿ ಚೆನ್ನೈರ ಬ್ರಹ್ಮಬೈದರು ನಮ್ಮ ಮಾಣಿನ ಗ್ರಾಮದ ಗರಡಿ ಇರುವುದು. ಅವರ ಹಿರಿಯರ ಕಾಲದಲ್ಲಿ ಅಲ್ಲಿ ಉದ್ಭವಿಸಿದಂಥ ಭತ್ತದಲ್ಲಿ ಉದ್ಭವಿಸಿದಂಥ ಕೋಟಿ ಚೆನ್ನೈರ ಗರಡಿ. ಅದು ಆ ಇತಿಹಾಸ ಉಳಿಬೇಕು, ಆ ಚರಿತ್ರೆ ಉಳಿಬೇಕು, ಮುಂದಿನ ಪೀಳಿ ಮಕ್ಕಳಿಗೆ ಅದು ಬರಬೇಕು. ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದಷ್ಟು ಒಳ್ಳೆಯ ಹುಡುಗಿ ಸಿಕ್ಕಿ ಮದುವೆಯಾಗಿ ಒಳ್ಳೆಯ ಭವಿಷ್ಯ ಆಗಲಿ ಅಂತ. ಸಿದ್ದರಾಮಣ್ಣ ನಮ್ಮದು ಯಾವತ್ತೂ ಅವರು ಲೈಟ್ ಇರೋದಲ್ಲಿ, ಕರೆಂಟ್ ಇರೋದೇ ಲೈಟ್ ಉಳಿಸುವರು. ಇಲ್ಲಿಗೆ ಕೂಡ ಒಂದು ಚಿಕ್ಕ ಪ್ರಯತ್ನ ಅವರು ಮಾಡಿದರು. ಕರ್ನಾಟಕ ಬ್ಯಾಂಕಿನ ಮುಖಾಂತರ ನಮಗೊಂದು ಸೋಲಾರ್ನ ವ್ಯವಸ್ಥೆಯನ್ನು ಒಂದು ಜವಾಬ್ದಾರಿಯುತವಾಗಿ ಅದನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಮತ್ತು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಸಮಯದಲ್ಲಿ ನಾವೆಲ್ಲ ಸಕ್ರಿಯವಾಗಿ ನಮ್ಮನ್ನು ಆಡಿಸಿದ್ರು ತಾಯಿ.
ಮಾಲಿಂಗೇಶ್ವರನ ಅಂಗಳದಲ್ಲಿ ಭಾಳ ಚೆನ್ನಾಗಿ ಸೇವೆ ಮಾಡಿಸಿ ಆಡಿಸಿದ್ರು. ಹಾಗೆ ಇವತ್ತು ನಮ್ಮ ವಿಟ್ಲದ ಅರುಣಣ್ಣ ಬಂದಿದೆ, ಅಯ್ಯಪ್ಪ ಮಂದಿರ, ಅವರ ತಂದೆ, ಅವರ ಇಡೀ ಕುಟುಂಬ ನಮ್ಮ ಕ್ಷೇತ್ರದ ಮೇಲೆ ಭಾಳ ಅಭಿಮಾನ. ಅವರ ತಂದೆ ಸಮೇತ ಇರುವಾಗ ಪ್ರತಿ ವರ್ಷ ಅವರ ತಂದೆ ಪ್ರತಿ ಕ್ಷಣ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು. ನಮ್ಮನ್ನು ಅಯ್ಯಪ್ಪ ಮಂದಿರಕ್ಕೆ ಹಾಗೆ ಆಹ್ವಾನಿಸ್ತಾ ಇದ್ರು. ಅವರು ಇಲ್ಲದಿದ್ದರೂ ಮಕ್ಕಳು ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಎಲ್ಲರೂ ಅಯ್ಯಪ್ಪ ಮಂದಿರ, ವಿಟ್ಲದ ಅಯ್ಯಪ್ಪ ಮಂದಿರಕ್ಕೆ ಎಲ್ಲರೂ ಹೋಗಿ ದರ್ಶನ ಮಾಡಬೇಕು, ಅಲ್ಲಿ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದಕ್ಕೆ ನನಗೆ ದೊಡ್ಡ ಹೊಣೆಗಾರಿಕೆ ಇದೆ. ಯಾಕಂದರೆ ಅವರ ತಂದೆಯವರು ಅದನ್ನು ಮಾಡಬೇಕು ಅಂತಂದರೆ ಅಷ್ಟು ಶ್ರಮಪಟ್ಟಿದ್ದಾರೆ. ಅದು ನಮ್ಮ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವಂಥ ಸ್ಥಿತಿ ನಮ್ಮ ದೇವಸ್ಥಾನಗಳು, ಮಠ ಮಂದಿರಗಳು, ಶ್ರದ್ಧಾ ಕೇಂದ್ರಗಳು, ಅದನ್ನು ನಾವು ಬೆಳೆಸುವಂಥದ್ದು ಕೂಡ ನಮ್ಮ ಜವಾಬ್ದಾರಿ ಅಂತೇಳಿ ಇವತ್ತು ಅರುಣ ಇದ್ದಾರೆ, ಹರೀಶ್ ಇದ್ದಾರೆ, ಎಲ್ಲರೂ ನಮ್ಮ ಪ್ರತಿಯೊಂದು ನಳಿನನ್ನು ಸಿಗದಿದ್ದರೆ ನಾವು ಮಾತಾಡೋದು ಹರೀಶ್ ಅಣ್ಣನ ಹತ್ರ ಮತ್ತು ಅವರ ಇನ್ನೂರು ಸಾವರ್ತಿ ಅವರ ಹತ್ರ. ಆದ್ದರಿಂದ ಅವರಿಗೂ ದೇವರು ಕ್ಷೇತ್ರಕ್ಕೆ ಬಂದಿದ್ದಾರೆ. ದೇವರು ಒಳ್ಳೆಯ ಆರೋಗ್ಯ ಮತ್ತು ಭವಿಷ್ಯತ್ತಿನಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಹೇಳ್ತಾ, ಆ ತ್ರಿಗುಣಾತ್ಮಕೆಯಾದಂಥ ಆ ಚಂಡಿಕಾ ಪರಮೇಶ್ವರಿ ಎಲ್ಲವನ್ನು ಸಮೃದ್ಧಿಯಾಗಿ ಮಾಡಲಿ. ನಾನು ಹೇಳೋದಿಟ್ಟೆ, ಎಲ್ಲರೂ ಅರ್ಥ ಮಾಡಿಕೊಳ್ಳಿ. ಅತಿವೃಷ್ಟಿ, ಅನಾವೃಷ್ಟಿ, ಸಾಂಕ್ರಾಮಿಕ, ದುರಿತ, ದುರಂತ, ಆಪತ್ತು, ದುರ್ಘಟನೆಗಳು ವ್ಯಾಪಿಸ್ತಾ ಇದೆ. ಇದಕ್ಕೆ ಕಾರಣ ನಾವು ಇನ್ನೊಬ್ಬರನ್ನು ಮತ್ಸರದಲ್ಲಿ ನೋಡೋದು, ಇನ್ನೊಬ್ಬರನ್ನು ಕೀಳಾಗಿ ನೋಡೋದು, ಇನ್ನೊಬ್ಬರ ಬಗ್ಗೆನೇ ನಾವು ಮಾತಾಡೋದು. ಇದನ್ನೆಲ್ಲ ಕಡಿಮೆ ಮಾಡಿ ಹಿತ ಮತ್ತು ಮಿತ ಮಾತಿನೊಂದಿಗೆ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಎಲ್ಲರನ್ನು ಪ್ರೀತಿಯಲ್ಲಿ ನೋಡಿ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅಂತ ಹೇಳ್ತಾ ಆ ನಾಣ್ಣುಡಿಯಂತೆ ನಾವೆಲ್ಲರನ್ನು ಪ್ರೀತಿಸೋಣ. ಎಲ್ಲ ನಮ್ಮೊಳಗಡೆ. ನಾವು ಯಾರು ಶಾಶ್ವತ ಅಲ್ಲ. ಇವತ್ತಿರ್ತೇವೆ, ನಾವು ನಾಳೆ ಕಾಣೋದಾಗ್ತೇವೆ. ಆದರೆ ಇದ್ದು ಕಾಣುವ ಸಮಯದಲ್ಲಿ ಭಗವಂತನಿಗೆ ಹತ್ರ ಆಗುವ ಕೆಲಸ ಮಾಡುವ, ಭಗವಂತನಿಗೆ ಹತ್ರ ಆಗುವ ಅನ್ನೋಂಥ ಮಾತನ್ನು ಹೇಳಿ ನಳಿನ್ ಕುಮಾರ್ ಕಟೀಲ್ಗೆ ಮತ್ತು ಅವರ ಅಮ್ಮನಿಗೆ, ಅವರ ಇಡೀ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಎಲ್ಲ ರೀತಿಯ ಯಶಸ್ವಿ ಮತ್ತು ಕೀರ್ತಿ ಬರಲಿ. ಅವರ ಕುಂಜಾಡಿ ಮನೆತನದ ಕೀರ್ತಿ ಇನ್ನಷ್ಟು ರಕ್ತೇಶ್ವರಿ ಮಾತಾಡಿ ಬೆಳಗಿಸಲಿ, ಮೇಳವಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸಿದ್ದರಾಮಣ್ಣನಿಗೂ ಒಳ್ಳೆ ರೀತಿಯ ಯಶಸ್ವಿಯಾಗಲಿ. ರಾಜೇಶ್ ಬಾಳೆಕಲ್ಲು ಮತ್ತು ಬಂದಂಥ ಎಲ್ಲ ಭಕ್ತಾದಿಗಳು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಂದು ಇಲ್ಲಿ ಸೇವೆಯಲ್ಲಿ ತೊಡಗಿಕೊಂಡಿದ್ದೀರಿ. ನಿಮಗೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ. ಮುಂದಿನ ದಿವಸದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಪ್ರಬುದ್ಧತೆಗೆ ಇನ್ನಷ್ಟು ವೇದಿಕೆಗಳು ಆ ತಾಯಿ ನಡೆಸಿಕೊಡಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಆ ಮಾತಾಯಿ ಶ್ರೀರಕ್ಷೆಯಲ್ಲಿ ಮುನ್ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.
ಕಾಷ್ಟಗಳು ಚೈತನ್ಯ ಸ್ವರೂಪಿಯಾದ ನಂಬುನಂಚಿನ ಭಕ್ತ ಎಂಬುಗೊರ್ಪುನಂಚಿನ ಜೀವನ ಬರ್ಪುನಂಚಿನ ಕಷ್ಟಗಳನ್ನು ಪೂರಾ ಪರಿಹಾರವಂತ ಕೊರ್ಪುನಂಚಿನ ಶಕ್ತಿಯ ಅಂಚಿನ ಅಪ್ಪೆ ದುರ್ಗಾ ಪರಮೇಶ್ವರನ ಮಹಾಕಾಳಿದ ಸ್ವರೂಪಡು ಜೀವನದ ಸಂಪತ್ತು ಜೀವನಕ ಬೋಡಾಪುನಂಚಿನ ಸಂಪತ್ತು ಕೊರ್ಪುನಂಚಿನ ಅಪ್ಪೆ ಮಹಾಲಕ್ಷ್ಮಿಲ್ಲ ಕುರ್ನಂಚಿನ ಸಂಪತ್ತಿನ ಸದ್ವಿದ್ಯೋಗವನ್ನು ಕೊರಂಚಿನ ಜ್ಞಾನಶಕ್ತಿನ ಕೊರ್ಪುನಂಚಿನ ಇಚ್ಛಾಶಕ್ತಿ ಜ್ಞಾನಸ್ವರೂಪಿಯಾನಂಚಿನ ಮಹಾಸರಸ್ಥಿತನ ಅಗ್ನಿಮುಖಾಂತರವಾದ ಚಂಡಿಕಾ ಪರಮೇಶ್ವರನ ರೂಪಡು ಕುರ್ನಂಚಿನ ಸೇವೆ ಅವತ್ತಂದೆ ಸಾಂದಡಿತ್ತನಂಚಿನ ಅಪ್ಪೆ ದುರ್ಗಾ ಮಹಾಲಕ್ಷ್ಮಿನ ಮಾಧ್ಯಮದ ಮಹಾಪೂಜೆ ಕುರ್ನಂಚಿನ ಸೇವೆಡು ಭಕ್ತಿಡು ಶ್ರದ್ಧೆಡು ಮಂತ್ರಡು ತಂತ್ರಡು ದ್ರವ್ಯಡು ಒಬ್ಬೇ ರೀತಿ ಲೋಪರೋಷತನ ಪೂರ ಕ್ಷಮನೆ ಕೊರದು ಕುರ್ನಂಚಿನ ಸೇವಿನ ಅಪ್ಪೆ ಉಡಲದಿಂಜಿಡು ಸಂತೋಷಡು ಸನ್ನಿಧಾನಕ್ಕೆ ಸ್ವೀಕಾರ ಮಂತ್ರ ಕಾಯೇನ ವಾಚಾ ಮನಸ ತ್ರಿಕರಣ ಪೂರ್ವಕವಾದ ಏ ಪೂರ 10 ಮನಸ್ಸು ಒಂದೇ ಮನಸ್ಸಾದ ಈ ಸಾನ್ಯಡು ಸೇವೆ ಮಂತ್ರ ಈ ಸಾನ್ಯದ ಮಂತ್ರಕ್ಷಿನ ಭಕ್ತಿನ ಕುಟುಂಬದ ಇಷ್ಟಾರ್ಥ ನೆರವೇ ಸಾಧು ಕೊರದು ಸನ್ನಿಧಾನದ ಮಂತ್ರ ಮನಸ್ಸು ಬಿತ್ತನಂಚಿನ ಪ್ರಾರ್ಥನಾ ಅಪ್ಪೆನ ಚರಣಾರವಿಂದಗೂ ಸಮರ್ಪಣವಂತನಾಂಡ ಕೈಗೂಡು ಸಾಧು ಕೊರಪರಿಗೆ ಪಂಪನಂಚಿನ ಸತ್ಯನ ನುಡಿನ ತೋಜಾದ ಕೊರ್ಪಂಚನ ಭಾರ ಅಪ್ಪೆ ದುರ್ಗಾ ಮಹಾಲಕ್ಷ್ಮಿ ದೇವರನ್ನ ಚರಣಾರವಿಂದಗೊಂದು ಪ್ರಸನ್ನ ಕಾರಣವನ್ನು ಪಂಚಿ ಪ್ರಾರ್ಥನೆ ಶ್ರೀ ಮಹಾಗಣಪತಿ ದೇವರ ಚರಣಾಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಶ್ರೀ ಪಂಚಲಿಂಗೇಶ್ವರ ದೇವರ ಚರಣಾಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ವಿಷ್ಣುಮೂರ್ತಿ ದೇವರ ಚರಣಾಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಸದ್ಗುರು ನಿತ್ಯಾನಂದ ಸ್ವಾಮಿಯವರ ಪಾದಾರಂದಕ್ಕೆ ಗೋವಿಂದ ಅನ್ನಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಚರಣಾಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಅಮ್ಮನವರ ಚರಣಾಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಗೋವಿಂದ ಅನ್ನಿ ಗೋವಿಂದ ಜ್ಞಾನಿಕಾಂತ ಬಾಬಾ ಬನ್ನಿ ಅರುಣ ಬನ್ನಿ